ಬಂದ್ರಿ ಅಂತ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರಿ, ಮೂರು ಸಲ ಜಾಸ್ತಿ ಮಾಡಿದ್ರಿ. ಈಗ ಪೆಟ್ರೋಲ್ ನೀವೀಗ ಈ ಕಡೆ ಫ್ರೀ ಕೊಡ್ತೀನಿ ಅಂತ ಹೇಳ್ತೀರಿ, ಈ ಕಡೆ ರೇಟ್ ಜಾಸ್ತಿ ಮಾಡ್ತೀರಿ. ಕೇಳಿ, ಇಡೀ ದೇಶದಲ್ಲಿ ಯಾವ್ದು ರೀತಿ ಇದೆ ಪೆಟ್ರೋಲ್ ಬೆಲೆ? ಕರ್ನಾಟಕದ್ದು ಎಲ್ಲದಕ್ಕಿಂತ 10 ರೂಪಾಯಿ ಹೆಚ್ಚಿಗೆ ಇದೆಯಾ? ತಮಿಳುನಾಡಿಗಿಂತ 10 ರೂಪಾಯಿ ಹೆಚ್ಚಿಗೆ ಇದೆಯಾ? ಇಲ್ಲ ಇಲ್ಲ, ಆತರ ಇಲ್ಲ. ಯಾವ ರಾಜ್ಯದಲ್ಲಿ ಎಷ್ಟಿದೆ, ಯಾವ ರಾಜ್ಯದಲ್ಲಿ ಎಷ್ಟಿದೆ, ಯಾವ ರಾಜ್ಯದಲ್ಲಿ ಎಷ್ಟಿದೆ ಅಂತ ಹಾಕಿ. ಆಮೇಲೆ ಎಕ್ಸೈಸ್ ಡ್ಯೂಟಿ ಕೇಂದ್ರ ಸರ್ಕಾರ ಎಕ್ಸೈಸ್ ಡ್ಯೂಟಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಕಡಿಮೆ ಆದಾಗ್ಲೂ ಕೂಡ ಅದು ವಿಂಡ್ ಫಾಲ್ ಗೇನ್ ಅಂತ ಕೇಂದ್ರ ಸರ್ಕಾರ ತಗೋತಾ ಇದೆ ಹೊರತು ಜನರಿಗೆ ಕಡಿಮೆ ಮಾಡಿ ಕೊಡ್ತಾ ಇದೆಯಾ? ಈಗ ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಂಡು ರಷ್ಯಾದಿಂದ ಇರ್ಬೋದು, ಸುಳ್ಳು ಶಾಖೆಯಿಂದ ಬಂದಿದ್ರೆ ನೀವು ಸುಳ್ಳು ಹೇಳ್ತೀರಿ, ಶಾಖೆಯಿಂದ ಬಂದು ಸುಳ್ಳು ಹೇಳ್ತೀರಿ. ಕೇಳಿಸ್ಕೊಳ್ರಿ, ಈಗ ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೋತಾರೆ. ಶ್ರೀಪಾದ್ ಈಗ ಗುಲಾಮ್ಗಿರಿ ನೀವು ಮಾಡ್ತಾ ಇದ್ದೀರಾ, ಟ್ರಂಪ್ ಟ್ರಂಪ್ನ ಗುಲಾಮಗಿರಿ ರಷ್ಯಾದಿಂದ ಕಚ್ಚಾ ತೈಲದ ಬೆಲೆ ಕಡಿಮೆ ಆದಾಗ ತಗೊಂಡ್ರು. ಕೇಂದ್ರ ಸರ್ಕಾರ ಎಕ್ಸೈಸ್ ಡ್ಯೂಟಿನ ಇನ್ಕ್ರೀಸ್ ಮಾಡಿದ್ರು. ಕೋವಿಡ್ ಟೈಮ್ ಇಂದ ಇಲ್ಲಿವರೆಗೂ ಇನ್ಕ್ರೀಸ್ ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಎಷ್ಟು ತೆರಿಗೆಯನ್ನು ಪಾಲನೆ ವಾಪಸ್ಕೊಟ್ಟಿದ್ದಾರೆ, ಯಾವ ಯೋಜನೆಗಳು ವಾಪಸ್ಕೊಟ್ಟಿದ್ದಾರೆ ಹೇಳಿ. ಮೊದಲು ಸತ್ಯವನ್ನ ಹೇಳಿಕೆ ಬಿಜೆಪಿ ಧೈರ್ಯ ಬೇಕು, ಸತ್ಯವನ್ನ ಕೇಳಕ್ಕೂ ಧೈರ್ಯ ಬೇಕು. ಧೈರ್ಯನೂ ಈಗ ಕೇಂದ್ರ ಸರ್ಕಾರ ಇವರೇ ಹೇಳ್ದಂಗೆ ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ, ಸ್ಟಾಂಪ್ ಡ್ಯೂಟಿ ಮೇಲೆ ಟ್ಯಾಕ್ಸ್ ಹಾಕೋ ಅಧಿಕಾರ ಇವ್ರಿಗೇನೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪಾಯಿಂಟ್. ತಿರ್ಗಾ ಡೆವಲ್ಯೂಷನ್, ಗ್ರಾಂಟಿನ್ ಏಡು ಇದನ್ನೆಲ್ಲ ಡಿಸೈಡ್ ಮಾಡೋದು ಯಾರು? ಫೈನಾನ್ಸ್ ಕಮಿಷನ್. ಈ ಫೈನಾನ್ಸ್ ಕಮಿಷನ್ ಮೊದಲನೇದು ಯಾರು ಅದರ ಮೇಜರ್ ಅಡ್ವೈಸರ್, ಯಾರು ಅದರ ಆರ್ಕಿಟೆಕ್ಟ್ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರೀ. ಅವರ ಒಂದು ಫೈನಾನ್ಸ್ ಕಮಿಷನ್ ಅವತ್ತಿಂದ ನಡ್ಕೊಂಡ್ ಬಂದ ರೀತಿಯಲ್ಲಿ ಇವತ್ತು ನಡ್ಕೊಂಡ್ ಬರ್ತಾ ಇರೋದು. ಮನಮೋಹನ್ ಸಿಂಗ್ ಇಲ್ಲಿವರೆಗೂ ಮನಮೋಹನ್ ಸಿಂಗ್ ಜನಸಂಖ್ಯೆ ನಿಯಂತ್ರಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮಾಡ್ತಾರೆ. ಮೋಸ ಇದು. 2011 ಜನಸಂಖ್ಯೆ 2011 ಜನಸಂಖ್ಯೆ ಯಾಕೆ ಇವ್ರು ನಿರ್ಧಾರ ಮಾಡಬೇಕು? 1971 ಜನಸಂಖ್ಯೆ ಯಾಕೆ ತಗೋಬಾರ್ದು? ಧೈರ್ಯ ಬೇಕು. ಮನಮೋಹನ್ ಸಿಂಗ್ ಇದ್ದಾಗ ನಮ್ಮ ರಾಜ್ಯಕ್ಕೆ ಸಿಕ್ಕಿದ್ದೇನು ಅನ್ನೋದು ಅವ್ರು ಕೇಳಿಸ್ಕೊಳ್ಳಿ. ನೋಡಿ, ಮನಮೋಹನ್ ಸಿಂಗ್ ಅವರಿದ್ದಾಗ ಕೇಳಿಸ್ಕೊಳ್ಳಿ, ಆಶಾ ಕಾರ್ಯಕರ್ತರಿಂದ ಶುರುವಾಯಿತು. 100% ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ನಿಮ್ಗೆ ಗೊತ್ತಿಲ್ಲ, 100% ಕೊಡ್ತಾ ಇತ್ತು. ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ತಗೊಂಡ್ಬಂದಿದ್ದು ಮನಮೋಹನ್ ಸಿಂಗ್ ಅವರು. ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ತಗೊಂಡು ಉದ್ಯೋಗ ಖಾತ್ರಿ ಯೋಜನೆ 100% ಹಣ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಉದ್ಯೋಗ ಖಾತ್ರಿ ಯೋಜನೆ ಮನಮೋಹನ್ ಸಿಂಗ್ ತಂದಿದ್ದು. ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ಮನಮೋಹನ್ ಸಿಂಗ್ ಧೈರ್ಯ ಬೇಕ್ರಿ. ಕೇಳಿಸ್ಕೊಳ್ಳಿ, ಧೈರ್ಯ ಮಾಡ್ಕೊಳ್ಳಿ, ಧೈರ್ಯ ಮಾಡಿ ಕೇಳಿಸ್ಕೊಳ್ರಿ. ಕೇಳಿದ್ರಿ ಮನಮೋಹನ್ ಸಿಂಗ್ ಈಗ ಮನಮೋಹನ್ ಸಿಂಗ್ ಕೇಳಿಸ್ಕೊಳ್ರಿ. ಸರ್ವ ಶಿಕ್ಷಾ ಅಭಿಯಾನ ಮನಮೋಹನ್ ಸಿಂಗ್, ಜವಾಹರ್ಲಾಲ್ ನೆಹರು ಇಡೀ ದೇಶದಲ್ಲಿ 3 ಲಕ್ಷ ಶಾಲೆಗಳನ್ನ ಓಪನ್ ಮಾಡಿದ್ರು. 3 ಲಕ್ಷ ಶಾಲೆಗಳು. ಉಚಿತ ಶಾಲೆಯನ್ನ ಜವಾಹರ್ಲಾಲ್ ನೆಹರು 3 ಲಕ್ಷ ಶಾಲೆಗಳು ಮಾಹಿತಿ ಗೊತ್ತಿದೆ ನಿಮ್ಗೆ? ಬಂಡಲ್ ನರೇಂದ್ರ ಮೋದಿ ಗುಲಾಮಗಿರಿ ಮಾಡುವಂತಹ ಕೆಲವು ಉದ್ಯಮಿಗಳು ಜೀತ ಮಾಡೋ ಪ್ರಧಾನಮಂತ್ರಿ ನೆಹರೂರವರು ಇಡೀ ದೇಶದಲ್ಲಿ 3 ಲಕ್ಷ ಶಾಲೆಗಳನ್ನು ಓಪನ್ ಮಾಡುವ ಇಡೀ ಪ್ರಪಂಚದಲ್ಲಿ ಬೇರೆ ಗಟ್ಟಿಯಾಗಿದೆ ಅಂದ್ರೆ ಜವಾಹರ್ಲಾಲ್ ನೆಹರು. ಮನಮೋಹನ್ ಸಿಂಗ್ ಅವರು ಕೇಳಿದ್ರೆ ಪ್ರಶ್ನೆ ಮನಮೋಹನ್ ಸಿಂಗ್ ಅವರು ಕಡ್ಡಾಯ ಶಿಕ್ಷಣ ತಗೊಂಡ್ಬಂದ್ರು. ಬೆಲೆ ಜಾಸ್ತಿ ಮಾಡಿದ್ರು, ವಿದ್ಯುತ್ ಮಾಡಿದ್ರು. ಸರ್ 25,000 50,000ಕ್ಕೆ ಟ್ರಾನ್ಸ್ಫಾರ್ಮರ್ ಬರ್ತೀವಿ, ಆಯ್ತಾ? ಟ್ರಾನ್ಸ್ಫಾರ್ಮರ್ 2.5 ಲಕ್ಷ. ರೈತ ಕಣ್ಣೀರ್ ಹಾಕ್ತಾನೆ. ಆ ಬೋರ್ವೆಲ್ ಇಂದ ನೀರ್ ಬರೋದಕ್ಕಿಂತ ರೈತನ ಕಣ್ಣೀರ್ ಬರುತ್ತೆ. ನೋಂದಣಿ ಜಾಸ್ತಿ ದುಡ್ಡು ಮಾಡಿದ್ರು, ಆಸ್ಪತ್ರೆ ಸೇವಾ ಶುಲ್ಕ ಜಾಸ್ತಿ ರೇಟ್ ಮಾಡಿದ್ರು, ಪ್ರತಿಯೊಂದರನ್ನು ರೇಟ್ ಜಾಸ್ತಿ ಮಾಡಿದ್ರು. ಸರ್ ಇವತ್ತು ಕೇಂದ್ರದ ಮೇಲೆ ಬಟ್ ತೋರಿಸ್ತಾರೆ. ಮಾಡಬೇಕು. ಕೇಂದ್ರ ರಾಜ್ಯ ಪರಸ್ಪರ ವಿಶ್ವಾಸದಿಂದ ನೀವು ಪರಿಗಣನೆಗೆ ತಗೊಂಡು ಇಬ್ರು ಜೊತೆನಲ್ಲಿ ಕೆಲಸ ಮಾಡಿದ್ರೆ ಯಾಕೆ ಸರ್? ಪಕ್ಕದ ರೇವಂತ್ ರೆಡ್ಡಿ ಅವ್ರ ಕಾಂಗ್ರೆಸ್ ಅವರಲ್ವಾ? ಪಕ್ಕದ ಪಿಣರಾಯಿ ವಿಜಯನ್ ಅವ್ರು ಏನ್ ಮಾಡ್ತಿದ್ದಾರೆ? ಪಕ್ಕದ ತಮಿಳುನಾಡು ಸ್ಟಾಲಿನ್ ಅವ್ರು ಏನ್ ಮಾಡ್ತಿದ್ದಾರೆ? ಹೇಗೆ ಕೆಲಸಗಳನ್ನ ಕೇಂದ್ರದಿಂದ ತಗೊಂಡ್ ಬರೋದಾಗ್ಲಿ. ಪಾಯಿಂಟ್ ಒಂದು ಆಡ್ ಮಾಡಬೇಕು ಅಂದ್ರೆ ಎಷ್ಟು ಈಗೋಯಿಸ್ಟಿಕ್ ಅಂತ ಹೇಳಿದ್ರೆ, ನೀತಿ ಆಯೋಗದ ಸಭೆಗೆ ಹೋಗಲ್ಲ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಲ್ಲ, ಜಿಎಸ್ಟಿ ಸಭೆಗೆ ಹೋಗಲ್ಲ, ಡಾವೋಸ್ಗೆ ಹೋಗೋದಿಲ್ಲ. ಇವ್ರು ಹೇಳ್ದಂಗೆ ಬೇರೆ ಬೇರೆ ಮುಖ್ಯಮಂತ್ರಿಗಳು ಇಂಡಿಯಾ ಅಲೈನ್ಸ್ ಕಾಂಗ್ರೆಸ್ ಪಾರ್ಟ್ನರ್ಸ್ ಇದ್ದಾರೆ, ಅವರೆಲ್ಲ ಹೋಗ್ತಾರೆ.
ಇವ್ರು ಮಾತ್ರ ಹೋಗೋದೇ ಇಲ್ಲ. ಹೆಂಗೆ ಯಾವ ಇವನ್ನೆಲ್ಲ ಸಭೆಗೂ ಮಾಡಿದ್ರೆ ಹೋಗಲ್ಲ, ಏನು ರಾಜ್ಯದ ಹೋಗೋದಿಲ್ಲ, ಬಗ್ಗೆ ಏನು ಮಾಡಲ್ಲ. ಈಗ ಹೆಂಗಾಗುತ್ತೆ? ಒಂದು ನಿಮಿಷ, ಏನು ಮಾಡಲ್ಲ. GST ಸಭೆಗೆ ಯಾರು ಹೋಗ್ತಾರೆ? ರಾಜ್ಯದಿಂದ ಯಾರೋ ಒಬ್ರು ರೆಪ್ರೆಸೆಂಟೇಟಿವ್ ಹೋಗ್ಬೇಕು. ಅದಕ್ಕೆ ಕೃಷ್ಣ ಬೈರೇಗೌಡರು ಹೋಗ್ತಾರೆ ಮಂತ್ರಿಗಳಾಗಿ. ಇದೇ ನೋಡಿ ಸರ್, GST ಕೌನ್ಸಿಲ್ ಸಭೆಗೆ ಮಾನ್ಯ ಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳೇ ಹೋಗ್ಬೇಕು. ಮುಖ್ಯಮಂತ್ರಿಗಳೇ ಹೋಗ್ಬೇಕು. ನೀತಿ ಆಯೋಗಕ್ಕೂ ಹೋಗಿಲ್ಲ. ನೀತಿ ಆಯೋಗ ನೀತಿ ಆಯೋಗ ಕೂಡ ರಾಜ್ಯದಿಂದ ಕಂಪ್ಲೀಟ್ ಮಾಡಿ ನೀತಿ ಆಯೋಗ ರಾಜ್ಯದಿಂದ ಪ್ರತಿನಿಧಿಗಳಿರ್ತಾರೆ. 15 ಪೇ ಕಮಿಷನ್ ಸರ್, ಸೀರಿಯಸ್ಲಿ ನೀವು ನೋಡಿ, ಟೆಕ್ನಿಕಲಿ ತೆಗೆದು ನೋಡಿ, ಶ್ರೀಪಾದ್. ಎಲೆಕ್ಟೆಡ್ ಬಾಡಿಗಳು ಕಂಪಲ್ಸರಿ ರಾಜ್ಯದಲ್ಲಿ ಇರಲೇಬೇಕು. ಅದು GPA, PBMP ಬೆಂಗಳೂರು ಇರ್ಬೋದು, ಸ್ಥಳೀಯ ಸಂಸ್ಥೆ ಚುನಾವಣೆಗಳು, ZP, TP, ಎಲೆಕ್ಟೆಡ್ ಬಾಡಿ ಇಲ್ಲದ್ರೆ ದುಡ್ಡು ಎಲ್ಲಿ ಬರುತ್ತೆ? ನೀವು ಚರ್ಚೆ ಮಾಡ್ಲಿಕ್ಕೆ ಎಲ್ಲ ಅವಕಾಶ ಇದೆ. ಇವತ್ತು ತಾಯಿ ಸರ್ ಬೆಂಗಳೂರು ಉದಾಹರಣೆ, ಬೆಂಗಳೂರು ಈಗ ಕಾಂಗ್ರೆಸ್ ವಕ್ತಾರ ಹೇಳ್ತಿದ್ದಾರೆ, ಬೆಂಗಳೂರು ಕಳೆದ 2.5 ವರ್ಷದಲ್ಲಿ ಏನಾದ್ರೂ ಒಂದು ಅಭಿವೃದ್ಧಿ ಡೆವಲ್ಯೂಷನ್ಗೂ ನಾನು ಮಾತಾಡ್ತಾ ಇರೋದು ಡೆವಲ್ಯೂಷನ್ ಅಂತ. ಸರ್, ನಂದು ಪ್ರಶ್ನೆಗಳು ನೇರವಾಗಿ ಶಿಕ್ಷಕರಿಗೆ, ನಿರಾಶ್ರಿತರ ಕೇಂದ್ರಕ್ಕೆ ದುಡ್ಡು ಯಾಕೆ ಕಳಿಸ್ತಿಲ್ಲ ಸರ್? ನೀವು ಪಲಾಯನ ದುಡ್ಡು ಯಾಕೆ ಕಳಿಸ್ತಿಲ್ಲ? ನೀವು ಪಲಾಯನ ನೀವು ಮಾಡ್ತೀರಾ? ಶಿಕ್ಷಕರಿಗೆ ಕೂಡ ಶಕ್ತಿಲ್ಲ, ದುಡ್ಡಿಲ್ಲ ಸರ್. ರಿಯಾಲಿಟಿ ಇದು. ಸರ್, ಶಕ್ತಿ ಯೋಜನೆ ನಾನು ಇನ್ನೂ ಒಂದು ಹೇಳ್ತೀನಿ, ಮುಂದುವರೆದು ಹೇಳ್ತೀನಿ. ಶಕ್ತಿ ಯೋಜನೆ, ಇವತ್ತು ಶಕ್ತಿ ಯೋಜನೆ ಇದೆಲ್ಲ ಕೇಳಿಸ್ಕೊಬಿಡಿ. ಇದು ಸುಳ್ಳ. ವಾಯುವ್ಯ ಸಾರಿಗೆ ಆಯುಕ್ತರು 1081 ಪ್ರಧಾನಮಂತ್ರಿಗಳು ಭೇಟಿ ಮಾಡಿಲ್ಲ ಅಂದ್ರು ಅವರು. ಪ್ರಧಾನಮಂತ್ರಿಗಳು ಭೇಟಿ ಮಾಡಿಲ್ವಾ ಮುಖ್ಯಮಂತ್ರಿಗಳು? ಪೆಂಡಿಂಗ್ ಒಂದು ವರ್ಷದ ಎಷ್ಟು ಬಾರಿ ಭೇಟಿ ಮಾಡಿದ್ದಾರೆ ಮುಖ್ಯಮಂತ್ರಿಗಳು? ಭೇಟಿ ಮಾಡಿಲ್ಲ ಪ್ರಧಾನಮಂತ್ರಿಗಳನ್ನ. ದುಡ್ಡು ತಿನ್ಬಿಟ್ಟು ಈಗ ಶ್ರೀಪಾದ್, ಈಗ ನೀವು ನಾನು ಮಾತಾಡಕ್ ಬಿಡಿ. ಆಯ್ತು, ನೀವು ಮಾತಾಡ್ತು. ಧ್ವನಿ ಎತ್ತಕ್ಕೆ ಈಗ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ನಾನು ಕೊಡ್ತೀನಿ. ಅದೇ ಈಗ ಅವ್ರು ಹೇಳಿದ್ರು ನಿರಾಶ್ರಿತರ ಕೇಂದ್ರಕ್ಕೆ ಪ್ರತಿ ರಾಜ್ಯಕ್ಕೆ ಯಾಕೆ ದುಡ್ಡು ಬರ್ತಾ ಇದೆ? ಈಗ ಇವ್ರು ಅವ್ರು ಈಗ ಆಯ್ತು ಒಂದು ಈಗ ಗುರು ನಾನು ಮಾತಾಡಕ್ ಬಿಡ್ರಿ. ಈಗ ನೀವಿಬ್ರು ಮಾತಾಡ್ದಂಗೆ ಈಗ ಅವ್ರು ಹೇಳಿದ್ರು 14ನೇ ಹಣಕಾಸಿನ ಆಯೋಗ ಆಗ್ಲಿ 15ನೇ ಈಗ 14ನೇ ಹಣಕಾಸಿನ 15 ವಾಯುವ್ಯ ನೈಋತ್ಯ ಆಗ್ನೇಯ ರಾಜ್ಯಕ್ಕೆ ಯಾಕೆ ಡೆವಲ್ಯೂಷನ್ಗೂ ಚುನಾವಣೆಗೂ ಏನ್ ಸಂಬಂಧ ಐತ್ರಿ? ಕಾಮನ್ ಸೆನ್ಸ್ ಇದೆಯೇನ್ರಿ? ರಾಜ್ಯಕ್ಕೆ ಡೆವಲ್ಯೂಷನ್ ಕೊಡ್ಬೇಕಾದ್ರೆ ಡೆವಲ್ಯೂಷನ್ ಕೊಡ್ತಾ ಇಲ್ಲ. ನೀವು ನಾಪತ್ತೆ ಆಗಿದ್ರಲ್ರಿ, ಧೈರ್ಯ ಏನ್ ಬಂತು ನಿಮ್ಗೆ? ನೀವು ಅಲ್ಲ ಕೊಡ್ತಿಲ್ಲ ಆಯುಕ್ತರು ಹೇಳ್ತಿದ್ದಾರೆ, ಆನ್ಸರ್ ಕೊಡ್ರಿ ನೀವು. ನೋಡ್ರಿ, ಆ ಹಣವನ್ನು ಸರ್ಕಾರ ವಾಯುವ್ಯ ಸಾರಿಗೆ ಕೇಳ್ತಿದೀವಿ, ಆಗ್ನೇಯ ಬಿಡಿ, ಈಶಾನ್ಯ ಬಿಡಿ, ನಿಗಮಗಳಲ್ಲಿ ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ. ಕೇಳಿ, ಅದಕ್ಕೆ ಆನ್ಸರ್ ಮಾಡಿ. ಉಳಿಸ್ಕೊಂಡಿದೆ ಕೇಳ್ತಾರ? ಹಿಂಬಾಕಿಗೆ 2020 ಸಿಗಾಕೊಂಡ್ರಲ್ಲ ನೋಡಿ, ವಾಯುವ್ಯ ಇಲಾಖೆ ಆಗ್ಬೋದು, ಯಾವುದೇ ಸಾರಿಗೆ ಇಲಾಖೆ ಆಗ್ಬೋದು, ಕೇಂದ್ರ ಸರ್ಕಾರ ನೋಡಿ, ಅದು ಪ್ರಕ್ರಿಯೆ ಕುಮಾರಣ್ಣ ಅವ್ರು ನೀವು ಅರ್ಥ ಮಾಡ್ಕೊತಾ ಇಲ್ಲ. ಬಿಜೆಪಿ ಸರ್ಕಾರ ಇದ್ದಾಗ ಈಗ ಮಾತಾಡಕ್ ಬಿಡ್ರಿ. ಈಗ ರಾಜ್ಯದ ಜನ ಈಗ ರಾಜ್ಯದ ಜನ ನೋಡ್ತಾ ಇದ್ದಾರೆ, ಇದಕ್ಕೆಲ್ಲ ಏನ್ ಕಾರಣ ಅನ್ನೋದನ್ನು ಉತ್ತರ ಕೊಡಿ. ಏನ್ ಕಾರಣ? ಯಾಕೆ ಆಗ್ತಾ ಇದೆ? ಯಾವ್ದಕ್ ಪ್ರಾಬ್ಲಮ್ ಆಗ್ತಾ ಇದೆ? ಯಾವ ಇಲಾಖೆನಲ್ಲೂ ಪ್ರಾಬ್ಲಮ್ ಇಲ್ಲ. ಉದ್ಯೋಗ ಮಾಡಿ ನಿನ್ನೆ ಧಾರವಾಡದಲ್ಲಿ ಸಾವಿರಾರು ಜನ ಪ್ರೊಟೆಸ್ಟ್ ಮಾಡಿದ್ರು, ಸಾರಿಗೆ ನೌಕರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ಫ್ರೀಡಂ ಪಾರ್ಕ್ ಅಲ್ಲಿ ಅಂಗನವಾಡಿ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಅದು ಒಳ ಮೀಸಲಾತಿ ಇಶ್ಯೂ ಇತ್ತು, ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ನಾನು ಹೇಳ್ದೆ ನಿಮ್ಗೆ